ಮತ್ತೇನಪ್ಪ ಅಂತಂದರೆ ಇವತ್ತಿನ ದಿನ ವಿಡಿಯೋ ಹೇಳ್ತೀನಿ. ರೊಕ್ಕ ಹೆಂಗೆ ಮಾಡಬೇಕು, ಪರೇಶಾನ್ ಆಗ್ತೀರಿ. ರೊಕ್ಕ ಹೆಂಗೆ ಮಾಡ್ಬೇಕು, ಯಾಕೆ ಕೆಲಸ ಮಾಡಿದ್ರೆ ರೊಕ್ಕ ಬರ್ತದೆ, ಬಿಸ್ನೆಸ್ ಮಾಡಿದ್ರೆ ರೊಕ್ಕ ಬರ್ತದೆ, ಇಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೆ ರೊಕ್ಕ ಬರ್ತದೆ, ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೆ ರೊಕ್ಕ ಬರ್ತದೆ. ಇಲ್ಲ ನೀವು ಸ್ಟೂಡೆಂಟ್ ಇದ್ದರೆ ಹೇಳಕ್ಕೆ ನನಗೆ ನಗು ಅಂತ ಇಲ್ಲ, ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಮತ್ತೇನಿಲ್ಲ, ಈಗ ನೀವು ಮಂತ್ಲಿ ಅರ್ನ್ ಮಾಡ್ತೀರಾ, ವೀಕ್ಲಿ ಅರ್ನ್ ಮಾಡ್ತೀರಾ, ಡೈಲಿ ಅರ್ನ್ ಮಾಡ್ತೀರಾ ಗೊತ್ತಿಲ್ಲ, ಒಟ್ಟು ರೊಕ್ಕ ಮಾಡ್ಬೇಕು ಇಷ್ಟೇ. ಯಾರೇ ಒಬ್ಬ ಹುಡುಗಾಗಲಿ ಯಾವುದೇ ಒಬ್ಬ ಪಾರಾಗಲಿ ಫಸ್ಟ್ ರೊಕ್ಕ ಹೆಂಗೆ ಮಾಡ್ಬೇಕಂತ ಅದೇ ಯೋಚನೆ ಮಾಡ್ತಾರೆ. ಈ ಏಜ್ 18 ಏಜ್ ಹಿಡಿದು ಏನು 20 ಏಜ್ ಅದಲ್ಲ, ಅಲ್ಲಿನ ಹುಡುಗರಿಗೆ ಯಾವ ರೀತಿ ಕೆಲಸ ಸಿಗ್ಬೇಕಪ್ಪ ಅಂದ್ರೆ ಫಸ್ಟ್ ನೀವು ಯೂಟ್ಯೂಬ್ ಚಾನಲು ಓಪನ್ ಮಾಡಿರಿ ಅಂತ ತಿಳ್ಕೊರಿ. ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡ್ರೆ ಮೊದಲು ನಿಮಗೆ ಬೇಕಾಗಿರೋದು ಒಂದು ಕಂಟೆಂಟ್ ಯಾವುದನ್ನು ಸ್ವಲ್ಪ ರಿಚ್ ಇದ್ದಿದ್ದು. ನೀವು ಬ್ಲಾಗರ್ ಅಂದ್ರೆ ಗಾಡಿ ಬೇಕು, ಕ್ಯಾಮ್ರಾ ಬೇಕು, ಚಲೋ ಕ್ಯಾಮ್ರಾ ಬೇಕು. ಅದಕ್ಕೆ ಇವೆಲ್ಲ ಬಿಟ್ಬಿಡ್ರಿ, ರೊಕ್ಕ ಮಾಡೋದು ಬಿಟ್ಬಿಡ್ರಿ. ಏನಂತೀನಿ, ರೊಕ್ಕ ಮಾಡೋದು ಬಿಟ್ಬಿಡ್ರಿ. ಸುಮ್ಮನೆ ನಂದು ಇಟ್ಟತನ ಏನು ನಾ ಹೇಳಿನಲ್ಲ, ನೀವು ಕೇಳಿರಲ್ಲ, ನಾ ಹೇಳೋದು ನಂದು ಟೈಮ್ ವೇಸ್ಟು, ಈಗ ಕೇಳೋರು ನಿಂದು ಟೈಮ್ ವೇಸ್ಟ್. ರೊಕ್ಕ ಮಾಡ್ಬೇಕಂತಂದ್ರೆ ಒಂದೇ ಒಂದು ಸೊಲ್ಯೂಷನ್, ರೊಕ್ಕ ಮಾಡ್ಬೇಕಂದ್ರೆ ಫೋನ್ ನೋಡೋದು ಮೊದಲು ಬಿಡ್ರಿ. ನಿಮ್ಮ ತಂದೆ ತಾಯಿ ಏನು ಹೇಳ್ತಾರಲ್ಲ, ಅಪ್ಪ ನನಗೆ ಕಾಲೇಜ್ ಸಾಕು, ಎಲ್ಲ ನಾ ಕಲ್ಸಕ್ಕೆ ಹಚ್ಚು, ಕೆಲಸ ಮಾಡ್ತೀನಿ. ಇಲ್ಕರ ಗೌಂಡಿ ಬಲ್ಲಿ ಹೋಗ್ರಿ, 400 ರೂಪಾಯಿ ಕೊಡ್ತಾರೆ ದಿನ ರೊಕ್ಕದಾಗ. ಇಲ್ಲ ಕೆಲಸ ಬೇಡ ನನಗೆ ಅಂದ್ರೆ ನೀವು ಬಿಸ್ನೆಸ್ ಮಾಡ್ಬೇಕಾ, ಜಮಾಸ್ರು ಒಂದು 5 ಲಕ್ಷ ಸಾಲ ಮಾಡಿ ಅದೂ ಆಗಲಿಲ್ಲ, ಆಯ್ತು ಮನ್ಯಾಗ ಕುಂತು ಶಿಸ್ತು ತಿನ್ನಿರಿ, ಮನ್ಯಾಗ ಬೈದ್ರೆ ಬೈಸ್ಕೋರಿ, ಉಣ್ರಿ ಮಕ್ಕೋರಿ, ಹುಡುಗಿಯರಿಂದ ಹೋಲಕ್ಕೆ ಹೋಗ್ಬೇಡ್ರಿ. ಮತ್ತು ಏನೇ ತಂದೆ ತಾಯಿ ಹೇಳಿದ್ರು ಕೇಳ್ರಿ ಅಷ್ಟೇ. ರೊಕ್ಕ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ರೊಕ್ಕ ಮಾಡ್ಲಿಕ್ಕಿನ್ನ ಟೈಮ್ ಮನಾರದ ಕರೆ ಹೇಳ್ಬೇಕಂದ್ರೆ ನಾ ಈ ವಿಡಿಯೋ ಯಾಕೆ ಮಾಡ್ತೀನಿ ನನಗೂ ಗೊತ್ತಿಲ್ಲ. ತಲೆ ಹಾಪ್ ಆಗತ್ತಂದು ವಿಡಿಯೋ ಬಂದ್ ಮಾಡಿಬಿಡ್ತೀನಿ. ಸಾರಿ, ನಿಮ್ಮ ಟೈಮ್ ವೇಸ್ಟ್ ಮಾಡಿಸಲ್ಲ, ನನ್ನ ಟೈಮ್ ವೇಸ್ಟ್ ಆಯ್ತಲ್ಲ.